ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಶಾಂತ ಮನಸ್ಸು ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ. ಆದ್ದರಿಂದ ಇದು ಉತ್ತಮ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿದೆ. ಉತ್ತಮ ಆರೋಗ್ಯವೇ ಒಳ್ಳೆಯ ಬದುಕಿನ ಶುಭಾರಂಭ. ಕೋಟಿ ರೂಪಾಯಿಗೂ ಮೀರಿದ ಸೌಭಾಗ್ಯ ಕಾಪಾಡಿಕೊಳ್ಳಬೇಕಾಗಿದೆ. ಈ ಆರೋಗ್ಯ ಏಕೆಂದರೆ ಆರೋಗ್ಯವೇ ನಮ್ಮೆಲ್ಲರ ಭಾಗ್ಯ. ಎಲ್ಲಕ್ಕಿಂತ ಮುಖ್ಯ ಆರೋಗ್ಯ. ಅದನ್ನು ಆಯಸ್ಸು ಇರುವವರೆಗೂ ಕಾಪಾಡಿಕೊಂಡರೆ ಬದುಕಿನಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ಕಳೆದು ಹೋದ ಸಮಯ, ಹದಗೆಟ್ಟ ಆರೋಗ್ಯ, ಬಿರುಕು ಬಿಟ್ಟ ಸಂಬಂಧ ಮತ್ತೆಂದಿಗೂ ಮೊದಲಿನಂತೆ ಆಗಲಾರದು. ಇದ್ದಾಗಲೇ ಸರಿ ಮಾಡಿ ಅನುಭವಿಸಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಜಾಸ್ತಿ ಮಾತು, ಅತಿಯಾದ ಊಟ ಸರಿಯಲ್ಲ. ಇವು ಮನಸ್ಸಿನ ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ. ತಂಬಾಕಿನ ಚಟದಿಂದಾಗಿ ವ್ಯಕ್ತಿಗಳು ಕಾಯಿಲೆ ಬಿದ್ದಾಗ, ಸಾವನ್ನಪ್ಪಿದಾಗ ಅದರಿಂದ ಕಷ್ಟ ಅನುಭವಿಸುವುದು ಕುಟುಂಬದವರು. ಆರೋಗ್ಯ ಜೀವನ ಶೈಲಿ ಬೆಳೆಸೋಣ, ತಂಬಾಕು ಮುಕ್ತ ಬದುಕು ಸಾಗಿಸೋಣ. ನಿಮ್ಮ ದೈಹಿಕ ಆರೋಗ್ಯ, ನಿಮ್ಮ ಮಾನಸಿಕ ಆರೋಗ್ಯ, ನಿಮ್ಮ ಆಧ್ಯಾತ್ಮಿಕ ಸಾಧ್ಯತೆ ಎಲ್ಲವೂ ನಿಮ್ಮೊಳಗೆ ಎಷ್ಟು ಸೌರಶಕ್ತಿ ಇದೆ ಎಂಬುದರ ಮೇಲೆ ನಿರ್ಧಾರಿತವಾಗಿದೆ. ಹಣ ಮಾಡಲು ಆರೋಗ್ಯ ಕಳೆಕೊಳ್ಳುತ್ತೇವೆ, ಆರೋಗ್ಯ ಪಡೆಯಲು ಹಣ ಕಳೆಕೊಳ್ಳುತ್ತೇವೆ. ಸಾವೇ ಇಲ್ಲವೇನೋ ಎಂದು ಬದುಕುತ್ತೇವೆ, ಸಾಯುವಾಗ ನಾವು ಬದುಕಿಯೇ ಇಲ್ಲವೇನೋ ಎನ್ನುವಂತೆ ಸಾಯುತ್ತೇವೆ. ಊಟ ನಿದ್ರೆಗೆ ಮೋಸ ಮಾಡಬೇಡಿ. ಮೋಸ ಮಾಡಿದರೆ ಆರೋಗ್ಯ ಅನ್ನೋದು ನಿಮಗೆ ಮೋಸ ಮಾಡುತ್ತದೆ. ಆರೋಗ್ಯ ಚೆನ್ನಾಗಿದ್ದರೆ ದುಡಿದು ತಿನ್ನಬಹುದು. ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ದುಡ್ಡು ಇದ್ದರೂ ತಿನ್ನೋಕ್ಕಾಗಲ್ಲ. ಆಸ್ಪತ್ರೆ ಮತ್ತು ದೇವಸ್ಥಾನಗಳಲ್ಲಿ ಆರೋಗ್ಯ ಹುಡುಕಬಾರದು. ಏಕೆಂದರೆ ಆರೋಗ್ಯ ಇರುವುದು ಆಹಾರದಲ್ಲಿ ಮತ್ತು ದೇಹವನ್ನು ಅರ್ಥ ಮಾಡಿಕೊಂಡು ಸಾಗುವುದರಲ್ಲಿ. ಎಷ್ಟು ಕೋಟಿ ಆಸ್ತಿ, ಬಂಗ್ಲೆ, ಕಾರು ಇದ್ದರೇನು ಪ್ರಯೋಜನ? ಆರೋಗ್ಯ ಸರಿ ಇಲ್ಲದಿದ್ದಾಗ ಬರುವ ಕಷ್ಟಗಳನ್ನೆಲ್ಲ ಅನುಭವಿಸಲೇಬೇಕಲ್ವಾ? ಕೋಟಿಗಿಂತ ಮೇಲೂ ಯಾವತ್ತಿದ್ದರೂ ನಮ್ಮೆಲ್ಲರ ಆರೋಗ್ಯನೇ. ಅಂತಸ್ತನ್ನು ಮೀರಿದ್ದು ಆರೋಗ್ಯ. ಅದಕ್ಕೆ ಹೇಳೋದು, ಬಡವ ಒಂದೊತ್ತು ಉಂಡರೂ ಆರೋಗ್ಯವಾಗಿರುತ್ತಾನೆ. ಅದೇ ಶ್ರೀಮಂತ ಹಣವಿದ್ದು ಎಲ್ಲ ಸೌಕರ್ಯವಿದ್ದರೂ ಆರೋಗ್ಯವಂತನಾಗಿರಲಾರ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.